ಭೂಮಿಯ ವಾತಾವರಣ ದಾಟಿ ಗುರುತ್ವಾಕರ್ಷಣೆಯ ಗಡಿಯನ್ನು ದಾಟಿ ಅಂತರಿಕ್ಷ ಸೇರುವುದು ಸ್ಪೇಸ್ ಸ್ಟೇಷನ್. ಅದು ಹೇಗಿರುತ್ತೆ ಅನ್ನುವಂತಹ ಪರಿಕಲ್ಪನೆ, ಅದರ ಅನುಭವ ಭೂಮಿ ಮೇಲೆ ಸಿಗೋದಿಲ್ಲ. ಆದರೆ ಸಿಲಿಕಾನ್ ಸಿಟಿಯ ಆ ಹುಡುಗನ ಸಾಧನೆಗೆ ಜನರು ಅದರ ಅನುಭವವನ್ನು ಇಲ್ಲೇ ಪಡ್ಕೋಬಹುದಾಗಿದೆ. ಇದು ಅಂತರಿಕ್ಷದಲ್ಲಿ ಬಳಸೋ ಸ್ಪೇಸ್ ಸ್ಟೇಷನ್ನ ಒಂದು ಮಾದರಿ. ನಾಸಾ ಸಂಸ್ಥೆ ಭೂಮಿಯ ಕಕ್ಷೆಗೆ ಸ್ಪೇಸ್ ಸ್ಟೇಷನ್ಗಳನ್ನ ಕಳುಹಿಸಿ ಸಂಶೋಧನೆ ನಡೆಸುವಂತಹ ಒಂದು ಮಾಡೆಲ್. ಆದ್ರೆ ಈ ಸ್ಪೇಸ್ ಸ್ಟೇಷನ್ಗಳು ಹೇಗಿರುತ್ತೆ ಅನ್ನೋದು ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಗೊತ್ತಿರುತ್ತೆ. ಹೀಗಾಗಿ ಸಾಮಾನ್ಯ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸ್ಪೇಸ್ ಸ್ಟೇಷನ್ ಹೇಗಿರುತ್ತೆ, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಹೆಚ್ಚು ಕುತೂಹಲ ಇರುತ್ತೆ. ಹೀಗಾಗಿ ಸಿಲಿಕಾನ್ ಸಿಟಿಯ ಯುವಕ ಸಂಜಯ್ ಲಕ್ಷ್ಮೀನಾರಾಯಣ್ ಆಕಾಶದಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡೋ ಸ್ಪೇಸ್ ಸ್ಟೇಷನ್ ಅನ್ನ ಭೂಮಿ ಮೇಲೆ ತಂದಿದ್ದಾರೆ. ರಾಜಸ್ಥಾನದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಿರೋ ಸಂಜಯ್ ಸ್ಪೇಸ್ ಸ್ಟೇಷನ್ ಮಾದರಿಯನ್ನ ತಯಾರಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಪೇಸ್ ಸೂಟ್ ಹಾಕೊಂಡು ಝೀರೋ ಗ್ರಾವಿಟಿ ಪವರ್ನಲ್ಲಿ ಸಂಶೋಧನೆ ಮಾಡೋದನ್ನ ತೋರಿಸಿಕೊಟ್ಟಿದ್ದಾರೆ. ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಸ್ಪೇಸಲ್ಲಿ ಅರ್ತ್ ಸುತ್ತಲೂ ಕಕ್ಷೆಯಲ್ಲಿ 400 ಕಿಲೋಮೀಟರ್ ಹೈಟಲ್ಲಿ ಅರ್ತ್ ಸುತ್ತಲೂ ತಿರುಗ್ತಾ ಇದೆ. ಆಲ್ಮೋಸ್ಟ್ ರೆಪ್ಲಿಕಾ ಹೇಗಿದೆ ಸ್ಪೇಸ್ ಅಲ್ಲಿ ಅದ್ರ ಥರನೇ ಇದೆ. ಹೇಗೆ ವರ್ಕ್ ಆಗುತ್ತೆ ಮಾಡೆಲ್ಸ್ ಎಲ್ಲ ವರ್ಕಿಂಗ್ ಮಾಡೆಲ್ಸ್ ಇದೆ. 3D ಅರ್ತ್ ಕೂಡ ಇದೆ. ಹೇಗೆ ಸ್ಪೇಸಿಂದ ಭೂಮಿ ಕಾಣಿಸುತ್ತೆ ಅದು 3D ಗ್ಲಾಸಸ್ ಕೊಡ್ತೀವಿ, ಹಾಕೊಂಡು ನೋಡ್ಬೋದು. ಆಲ್ಮೋಸ್ಟ್ ಫೀಲ್ ಆಗುತ್ತೆ ಸ್ವಲ್ಪ. ಇನ್ನು ಅಂತರಿಕ್ಷದಲ್ಲಿ ವಿವಿಧ ರೀತಿಯ ಪರೀಕ್ಷೆಗಳನ್ನ ಮಾಡಲು ವಿಶೇಷವಾದ ಸೌಲಭ್ಯವಿದೆ. ಅಲ್ಲದೆ ಬೇಡದ ವಸ್ತುಗಳನ್ನ ಹೇಗಂದ್ರೆ ಹಾಗೆ ಬಿಸಾಕೋದು ಸಹ ಸಾಧ್ಯವಿಲ್ಲ. ವಸ್ತುಗಳನ್ನ ಸಂಗ್ರಹಿಸುವುದನ್ನ ಸಹ ಈ ಸ್ಪೇಸ್ ಸ್ಟೇಷನ್ ನಲ್ಲಿ ರಚಿಸಲಾಗಿದೆ. ಇದು ಸೂಕ್ಷ್ಮ ಜೀವಿಗಳ ಪರೀಕ್ಷೆಗೆ ಹೆಚ್ಚು ಸಹಾಯವಾಗುವುದು. ಹೀಗಾಗಿ ಮಾಡೆಲ್ ನಿರ್ಮಾಣ ಮಾಡಿದ ವಿದ್ಯಾರ್ಥಿಯ ಬಗ್ಗೆ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಡೆವಲಪ್ಡ್ ಕಂಟ್ರೀಸ್ ಯಾವುದಿದೆ, ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಅವರೆಲ್ಲ ಏನು ಮಾಡಿದ್ದಾರೆ, ಒಂದು ಸ್ಪೇಸ್ ಸ್ಟೇಷನ್ನ ಆಲ್ರೆಡಿ ಡೆವಲಪ್ ಮಾಡಿ ಅಲ್ಲಿ ಈಗಾಗಲೇ ವರ್ಕಿಂಗ್ ಮಾಡೆಲ್ ಇದೆ. ಅಲ್ಲಿ ಜನಗಳಿದ್ದು ಮಾಡ್ತಾ ಇದ್ದಾರೆ. ನಮ್ಮ ಸಂಜಯ್ ಸ್ಟೂಡೆಂಟ್ ಏನು ಮಾಡಿದ್ದಾರೆ ಅಂದರೆ ಅದರದ್ದೊಂದು ಮಾಡೆಲ್, ವರ್ಕಿಂಗ್ ಮಾಡೆಲ್ನ ಇಲ್ಲಿ ಮಾಡಿದ್ದಾನೆ. ದಿಸ್ ಈಸ್ ಸಮಥಿಂಗ್ ವೆರಿ ಗ್ರೇಟ್. ಸ್ಪೇಸ್ ಸ್ಟೇಷನ್ನ ಮಾದರಿಯನ್ನ ನೋಡಬೇಕಾದ್ರೆ ಅಮೆರಿಕಾದ ನಾಸಾಗೆ ಹೋಗಬೇಕಾಗಿತ್ತು. ಕೆಲ ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಮೂವಿಗಳನ್ನ ನೋಡಬೇಕಾಗಿತ್ತು. ಆದ್ರೆ ಈ ವಿದ್ಯಾರ್ಥಿ ನಿರ್ಮಾಣ ಮಾಡಿರೋ ಸ್ಪೇಸ್ ಸ್ಟೇಷನ್ ಸಾವಿರಾರು ವಿದ್ಯಾರ್ಥಿಗಳ ಆಕರ್ಷಕ ತಾಣವಾಗಿದೆ. ಪವನ್ ಕುಮಾರ್, TV9, ಬೆಂಗಳೂರು.